ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ರಿ? ನಾನಂತೂ ಹುಷಾರಿದ್ದೆ. ನಾನು ನಿಮ್ಮ ಕರಾವಳಿ ಹುಡುಗಿ. ಇವತ್ತು ನಮ್ಮನೆ ಬೆಳಿಗ್ಗೆ ಮೀನು ತಗೊಬಂದ್ಲ ಅಮ್ಮ ಹೋಯ್. ಅರ್ಧ kg ಮೀನು ತಗೊಬಂದಿಲ್ಲ. ಸುಮಾರು ಟೈಮಿಗೆ ಮೀನು ತಿಂದೆ. ಮೀನೇ ಇಲ್ಲ ಅಂದರೆ ಮಳೆನೇ ಇಲ್ಲ. ಮಳೆ ಇದ್ದಷ್ಟೇ ಸಮುದ್ರ ಮೀನೆಲ್ಲ ಮರಿ ಹಾಕಿ ಮೀನು ಜಾಸ್ತಿ ಆಗ್ತಿಲ್ಲ ಅಂದರೆ ಮೀನೇ ಇರೋದಿಲ್ಲ. ನೋಡಿ, ಅಜ್ಜಿ ಕೊಚ್ಚಿಲ್ಲ ಮನೆಗೆ. ಎಂಥ ಮೀನು ತಂದು, ಇಷ್ಟು ದೊಡ್ಡ ಮೀನು ತರಲಿ, ಸಣ್ಣ ಮೀನು ತರಲಿ, ಎಂಥ ಮೀನು ತಂದರೆ ನಮ್ಮ ಅಜ್ಜಿನೇ ಕೊಚ್ಚೋದು. ಎಂಥದೇ ಮೀನು ತಂದರೂ ದೊಡ್ಡ ದೊಡ್ಡ ಮೀನೆಲ್ಲ ಅವರೇ ಕೊಚ್ಚೋದು. ಮತ್ತು ಯಾರಿಗೂ ಕೊಚ್ಚು ಬರ್ತಿಲ್ಲ ಅಷ್ಟೊಂದು, ಅವರೇ ಕೊಚ್ಚೋದು. ನೋಡಿ ಹೆಂಗೆ ಕೊಚ್ಚಿದ್ರು. ನಮ್ಗೆ ಹಂಗೆ ಕೊಚ್ಚಕ್ಕಾಗ್ತಿಲ್ಲ. ಮೀನು ಕಂಡ್ರೆ ಕೊಚ್ಚಕ್ಕೆ ಒಂಥರ ತಿಮ್ಗಳು ಹಾಕತ್ತು, ಕೊಚ್ಚಕ್ಕೆ ಒಂಥರ ಬೆಕ್ಕೆಲ್ಲ ಕಾಯ್ತಿತ್ತು ಅಜ್ಜಿ ಜನ. ಮೀನು ಎಷ್ಟೊತ್ತಿಗೆ ಹಾಕತ್ರ ಅಂದಿಗೆ. ಇದೆ ಬಂಗಡಿ ಮೀನು ಅಂತ ಇದೆ ಕಾಣಿ. ಸಣ್ಣಕ್ಕಿತ್ತು, ಸುಮಾರು ದೊಡ್ಡಕ್ಕಿಲ್ಲ. ಎರಡೇ ಹೋಳತ್ತು ಅಷ್ಟೇ. ಅದು 2 ವಾರ ಎಲ್ಲಿ ಸಾಕತ್ತದು. ಹನ್ನೊಂದು ಮೀನಿತ್ತು. ಸಣ್ಣ ಸಣ್ಣ ಮೀನು ಕೊಟ್ಟಿರ ಅರ್ಧ kgಗೆ. ಸಣ್ಣ ಮೀನಲ್ಲ, ಅದಕ್ಕೆ 11 ಬಂದು. ದೊಡ್ಡ ಮೀನಾರು ಒಂದು 4 ಮೀನಾಗೆ ಮುಗ್ದು ಹತ್ತಿತ್ತು. ಅಜ್ಜಿ ಮೀನೆಲ್ಲ ಕಟ್ ಮಾಡಿ ಉಪ್ಪು ಹಾಕಿಟ್ಟು, ಉಪ್ಪು ಹಿಡಿಕ ಸುಮಾರು ಹೊತ್ತು. ಉಪ್ಪು ಹಿಡಿದ್ರೆ ಒಳ್ಳೆ ಆಗ್ತದೆ. ಸ್ವಲ್ಪ ಉಪ್ಪು ಹಿಡಿದ್ರೆ ಒಳ್ಳೆ ಸಪ್ಪೆ ಅನಿಸೋದಿಲ್ಲ, ಟೇಸ್ಟ್ ಇರುತ್ತೆ. ಮುಚ್ಚಿ ಇಟ್ಟರು ಅಜ್ಜಿ ಅವ್ರ ಮನೆ. ಸಾರು ಒಲೆ ಮೇಲೆ ಇಟ್ಟಿರು. ಸಾರು ಇಟ್ಟು ಸ್ವಲ್ಪ ಕೊದ್ರಿ ಮೇಲೆ ಮೀನು ಹಾಕಿ ಶುರು ಮಾಡೋದೆ. ಒಲೆಗೆ ನಾವು ಮಡ್ಕೆ ಇಟ್ಟಿದ್ದು, ಮಡ್ಕೆ ಕಾಣಿ. ಮಡ್ಕೆಗೆ ಸಾರು ಮಾಡೋದು. ಮಣ್ಣಿನ ಮಡ್ಕೆ ಅದು, ಅದ್ರಾಗೆ ಸಾರು ಮಾಡೋದು ನಾವು. ಮಣ್ಣಿನ ಮಡ್ಕೆ ಮಾಡೋ ಟೇಸ್ಟೇ ಬೇರೆ ಥರ, ಒಂಥರ ಒಳ್ಳೆ ಇರುತ್ತೆ. ಗ್ಯಾಸ್ ಮೇಲೆ ಮಾಡೋದಿಲ್ಲ. ಮೀನು ಸಾರೆಲ್ಲ ಗ್ಯಾಸ್ ಮೇಲೆ ಮಾಡೋದಿಲ್ಲ, ಒಲೆ ಮೇಲೆ ಮಡ್ಕೆಗೆ ಮಾಡ್ತೀವಿ ನಾವು ಅದು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀನು ಸಾರು ಹೆಂಗೆ ಮಾಡೋದು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಇವಾಗ ಅರ್ಜೆಂಟ್ ಆಯಿತು, ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಕೊದಿತ್ತಿತ್ತೀಗ. ಸಾರು ಕೊದ್ದಿ ಒಂದು ಸೈಡಾಗಿ ಇಟ್ಟದ್ದು. ನಮ್ಮನೆ ಕೋಳಿ ಮರಿ ಹೊಡ್ಸಿತ್ತು. ಕೋಳಿ ಹತ್ರ ಹೋದೆ. ಕೋಳಿ ಒಂದು 5-6 ಮರಿ ಹೊಡ್ಸಿತ್ತು. ಸುಮಾರು ಟೈಮ್ ಒಂದು 20 ದಿನ ಆಯಿತು. 20 ದಿನ ಆದ ನಂತರ ಕೋಳಿ ಮರಿ ಹೊಡ್ಸೋದು. ಮೊಟ್ಟೆ ಇಟ್ಟಿರು. ಒಂದು 10 ಮೊಟ್ಟೆ ಇಟ್ಟಿರು. 10 ಮೊಟ್ಟೆಗೆ ಒಂದು 6 ಮೊಟ್ಟೆ ಹೊಡ್ಸಿತ್ತು. 6 ಹೊಡ್ಸಿತ್ತು ಅಷ್ಟೇ. ಮತ್ತದ 2 ಮೊಟ್ಟೆ ಹಾಳಾಯ್ತು, ಅದೆಲ್ಲ ಬಿಸಾಡ್ರು. ಒಂದು ನನ್ನ ಕೋಳಿ ಮರಿ ಕೈಯೇ ಕೊಡ್ಕೊಡು ಅಂದಿಕ್ಕೆ ಅಂತಿದ್ದ. ಕೊಟ್ಟರೆ ಒಂದು ತಂದಿಕ್ಕೆ ಅಮ್ಮ ಕೊಡೋದಿಲ್ಲ ಅಂತಿದ್ಲ. ಒಂದು ಮೊಟ್ಟೆ ಚಿಂಚು ಅಂತಿತ್ತು. ಸ್ವಲ್ಪ ಅಷ್ಟೇ ಓಪನ್ ಆಯಿತು. ನಾನು ಚಿಂಚು ಅಂತಿತ್ತು. ಅದು ಹಂಗೆ ಸೈಡಾಗಿ ಇಟ್ಟಿದ್ದು. ಅದು ಆಮೇಲೆ 10 ಓಪನ್ ಆಯ್ತು. ಅದು ಕಾವು ಕೊಡುತ್ತೆ. ಅದಕ್ಕೆ ಒಂದು ಮರಿ ಏನು ಪೆಂಡಿಂಗ್ ಇತ್ತು, ಹಂಗೆ ಇತ್ತು ಅದು. ಹಾಗೆ ಕೋಳಿ ಜೊತೆ ಸ್ವಲ್ಪ ಕಾಳೆಲ್ಲ ಹಾಕ್ತದಕ್ಕೆಲ್ಲ. ಸ್ವಲ್ಪ ಕೋಳಿಗೆಲ್ಲ ಕಾಳು ಹಾಕಿ ಕಡಿಗೆ ಕೋಳಿ ಮರಿ ಹಾಗೆ ಮುಚ್ಚಿ ಇಟ್ಟು ಸ್ವಲ್ಪ ಬೆಚ್ಚಗಿರ್ಲಿ ಕಡಿಗೆಲ್ಲ ಮಣ್ಣೆಲ್ಲ ಹಾಕಿತ್ತು. ಮಣ್ಣು ಹಾಕಿಟ್ಟು ಸ್ವಲ್ಪ ಬೆಚ್ಚಗಿರುತ್ತೆ ಅದು. ಮಣ್ಣು ಹಾಕಿ ಹಾಗೆ ಗುಳ ಹಾಕೋದಿಲ್ಲ. ಮರಿ ಎಲ್ಲ ಇತ್ತಲ್ಲ ಕಚ್ಚುತ್ತೆ ಅಂದಿಕ್ಕೆ. ಕೋಳಿ ಕೊಂಚೋದ್ರೆ ಕೊಂಚಿಡ್ತು. ಸ್ವಲ್ಪ ಗೆದ್ದಿ ಹಪ್ಪ ಅಂದು ಗೆದ್ದಿ ಬದಿ ಹೋದೆ. ಗೆದ್ದಿ ಸೈಡ್ ಮೊನ್ನೆ ಬೀಜ ಹಾಕಿದ್ದು. ಅಷ್ಟೊಂದು ಹುಟ್ಟಲಿಲ್ಲ, ಸಣ್ಣಕ್ಕಿತ್ತು. ಮಳೆಯೇ ಇಲ್ಲ. ಮಳೆ ಇಲ್ಲದ್ರೆ ಹೆಂಗೆ ಹುಟ್ಟುತ್ತೆ? ಮಳೆಯೇ ಇಲ್ಲ. ಸುಮಾರು ದಿನ ಇದು ಮಳೆಯೇ ಬರಲಿಲ್ಲ. ಸ್ವಲ್ಪ ಮಳೆ ಬಂದಿತ್ತು. ಇದು ಒಂದು ಅದಕ್ಕಿಂತ 15 ದಿನ ಮುಂಚೆ ಹಾಕಿದ್ದು. ಮಳೆ ಬೇಕಲ್ಲ ನಮಗೆ. ಸ್ವಲ್ಪ ದೊಡ್ಡಕ್ಕಾಯ್ತು. ಆವಾಗ ಸ್ವಲ್ಪ ಮಳೆ ಇತ್ತು. ನಾನು ಈಗ ಸ್ವಲ್ಪ ದೊಡ್ಡಕ್ಕಾಯ್ತು. ಸ್ವಲ್ಪ ಸಣ್ಣಕ್ಕಿತ್ತು. ಅದು ಬೆಳೆದೇ ಇಲ್ಲ ನೋಡಿ. ಈಗ ಸ್ವಲ್ಪ ಇಷ್ಟಿಷ್ಟು ದೊಡ್ಡಕ್ಕೆ ಬಂದು, ಇನ್ನೂ ದೊಡ್ಡ ಬರುತ್ತೆ. ಮಳೆ ಬಂದು ಸ್ವಲ್ಪ ಎತ್ತರ ಆಗುತ್ತೆ. ಮಳೆಯೇ ಇಲ್ಲಲ್ಲ, ಅದಕ್ಕೆ ಸ್ವಲ್ಪ ಇಷ್ಟು ಸಣ್ಣಕ್ಕಿತ್ತು. ತುಂಬ ಸಣ್ಣಕ್ಕಿತ್ತು. ಮಳೆ ಬಂದಷ್ಟೇ ಸ್ವಲ್ಪ ದೊಡ್ಡಕ್ಕಾಯ್ತು. ಹೆಂಗಿತ್ತು ಅಂದೆ. ಮಧ್ಯೆ ಹುಟ್ಟಲೇ ಇಲ್ಲ. ಎಂತಕ್ಕಂದರೆ ಮಳೆ ಕಮ್ಮಿ ಇತ್ತಲ್ಲ. ಮಳೆ ಇಲ್ಲ ಅಂದರೆ ಎಂತ ಮಾಡೋಕ್ಕೂ ಆಗ್ತಿಲ್ಲ. ನೆಟ್ಟಿ ಶುರುವಾತಿದ್ದೇನು ಮಳೆ ಬರಲಿ ಅಂತ ಎಲ್ಲ ಕಾಯ್ತಿದ್ರು. ಅದಕ್ಕೋಸ್ಕರ ನೋಡಿ ಹೆಂಗಿದೆ ಅಂತ. ಮಧ್ಯೆಲ್ಲ ಹುಟ್ಟಲೇ ಇಲ್ಲ. ಮಳೆ ಜೋರು ಬಂದಷ್ಟೇ ಒಳ್ಳೆ ಹುಟ್ಟುತ್ತಿಲ್ಲ ಅಂದರೆ ಹುಟ್ಟೋದಿಲ್ಲ. ಮಿಡಲ್ ಗ್ಯಾಪ್ ಇತ್ತಲ್ಲ, ಅದಕ್ಕೆ. ಇಲ್ಲಾಂದರೆ ಸರಿ ಆಗ್ತಿತ್ತು. ಹಾಗೆ ಅಲ್ಲೇ ಒಂದು ಕೆಳಗೆ ಎದ್ದಿತ್ತು ಮತ್ತೊಂದು. ಹಾಗೆ ಎದ್ದಿಗೆ ಹೋದ. ಅಲ್ಲಿ ಸ್ವಲ್ಪ ಒಳ್ಳೆ ಹುಟ್ಟಿತ್ತು ಕಾಣಿ. ಹೆಂಗೆ ಹುಟ್ಟಿತ್ತ ಕಾಣಿ. ಫುಲ್ ಹುಟ್ಟಿತ್ತು. ಒಂದೊಂದು ಗೆದ್ದೆ ಒಂದೊಂದು ಥರ ಹುಟ್ಟಿತ್ತು. ನೀರು ಸ್ವಲ್ಪ ಈ ಕೆಳಗೆದ್ದೆ ಸ್ವಲ್ಪ ನೀರು ಇರುತ್ತೆ. ಅದಕ್ಕೆ ಈ ಕೆಳಗೆದ್ದೆ ಒಳ್ಳೆ ಆಯಿತು. ಸ್ವಲ್ಪ ಒಳ್ಳೆ ಹುಟ್ಟಿತ್ತು ನೋಡಿ. ಮಳೆನಿಲ್ಲ ಫ್ರೆಂಡ್ಸ್. ಮಳೆ ಏನಿಲ್ಲ ಅಂದರೆ ಕಷ್ಟ ನಮಗೆ. ಬೇಸಾಯನೆಲ್ಲ ನಾವು ಇದನ್ನು ನಂಬ್ಕೊಂಡಿರೋದಲ್ಲ, ಅದಕ್ಕೋಸ್ಕರ ನೋಡಿ. ಮಳೆಯೇ ಇಲ್ಲ. ಹೆಂಗಾಗಿದೆ ಅಂತ ಗದ್ದೆಗೆಲ್ಲ ಒಂದು ಸ್ವಲ್ಪನೂ ನೀರೇ ಇಲ್ಲ ನೋಡಿ. ಸ್ವಲ್ಪನೂ ನೀರಿಲ್ಲ. ಅದಕ್ಕೋಸ್ಕರ ಹಿಂಗಾಗಿದೆ ಗದ್ದೆ ಎಲ್ಲ. ಮಳೆ ಬೇಕಪ್ಪ. ಮಳೆಗೋಸ್ಕರ ಎಲ್ಲ ಕಾಯ್ತಾಯಿದ್ರು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.